ಗುರು ಈಸಿಯಾಗಿ ಗೆಲ್ಬೇಕಾಯ್ತು ಡೆಲ್ಲಿ ಕ್ಯಾಪಿಟಲ್ಸ್. ಮತ್ತೊಮ್ಮೆ ಅವ್ರು ಏನ್ ಹೇಳ್ತೀರಾ, ಸೋಲಿನ ದವಡೆಗೆ ವಾಪಸ್ ಹೊಟ್ಟೋಗ್ಬಿಟ್ಟಿದ್ರು ಗೆಲ್ಲುವಂತ ಒಂದು ಪಂದ್ಯನ. ಎಷ್ಟು ಕನ್ವಿನ್ಸಿಂಗ್ ಆಗಿತ್ತು. ಲೆಜಲ್ಲಿ ಹಾಗೂ ಶಫಾಲಿ ವರ್ಮಾ ಬ್ಯಾಟಿಂಗ್ ಆಡ್ಬೇಕಾರೆ ಐ ಥಿಂಕ್ 94 ರನ್ ಓಪನಿಂಗ್ ಜೊತೆ ಆಟ ಚೇಸ್ ಮಾಡ್ತಾ ಇದು ಬಹಳ ರೀಸನಬಲ್ ಟೋಟಲ್. ಅಲ್ಲಿಂದ ಇವರು ದಾರಿ ಕಳ್ಕೊಂಡ್ಬಿಡ್ತಾರೆ. ಒಂದ್ ಸ್ವಲ್ಪ ಕ್ರೆಡಿಟ್ ಕೊಡ್ಬೇಕು ನಾವು, ಯಾವ ತರ ಬೌಲಿಂಗ್ ಮಾಡಿದ್ರು. ಸುಫಿಯಾ ಕಲ್ಸ್ಟನ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರಪ್ಪ. ಆಮೇಲೆ ನಂದಿನಿ ಶರ್ಮಾನು, ಸಾರಿ ನಾಟ್ ನಂದಿನಿ ಶರ್ಮಾ, ಸೋಫಿಯಾ ಕಲ್ಸ್ಟನ್, ದೀಪ್ತಿ ಶರ್ಮಾಗೆ ಇವರು 15ನೇ ಓವರ್ಗೆ ಬೌಲಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ODI ಅವ್ರಿಗೆ ಫಸ್ಟ್ 14 ಓವರ್ಸ್ ಬಾಲೆ ಮುಟ್ಸೋದಿಲ್ಲ. ಏನ್ ಲೆಕ್ಕಾಚಾರ ಅರ್ಥನೇ ಆಗ್ತಾ ಇಲ್ಲ. ಆಮೇಲೆ ದೀಪ್ತಿ ಶರ್ಮಾನ ಬ್ಯಾಟಿಂಗ್ ಕಳಿಸಿದ್ದಲ್ಲಿ ನಂಬರ್ 8 ಕಳಿಸ್ತಾ ಇದ್ದಾರೆ. ಆಮೇಲೆ ನಿನ್ನೆ ಬಿಗ್ಗೆಸ್ಟ್ ಕಾಂಟ್ರವರ್ಸಿ ಆಗಿದ್ದೇನು ಅಂದ್ರೆ 47 ಬ್ಯಾಟಿಂಗ್ ಆಡ್ತಾ ಇದ್ದಂತಹ ಹರ್ಲಿನ್ ಡ್ಯೂಯಲ್ ನ ಇವರು ರಿಟೈರ್ಡ್ ಔಟ್ ಮಾಡ್ತಾರೆ. ಅದಾದ್ಮೇಲಿಂದ ಬ್ಯಾಟಿಂಗೇ ಕೊಲಾಪ್ಸ್ ಆಗ್ಬಿಡುತ್ತೆ. ರಿಟೈರ್ಡ್ ಔಟ್ ಆಗೋದ್ರಿಂದ ಅವ್ರು ವಾಪಸ್ಸು ಬ್ಯಾಟಿಂಗ್ ಬರಕ್ ಆಗ್ತಾ ಇಲ್ಲ. ನಿನ್ನೆ ಅಭಿಷೇಕ್ ನಾಯರ್ ದಿನ ಇರ್ಲಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಬಿಡ್ಬೋದಾಗಿತ್ತು, ಸೆಟ್ಲ್ ಆಗಿರುವಂತ ಬ್ಯಾಟರು. ಅವರು ಲಾಸ್ಟ್ 3 ಓವರ್ಸ್ ಅವ್ರ ಬ್ಯಾಟಿಂದಾನೆ ರನ್ ಬರ್ಬೋದಾಗಿತ್ತು. ಕ್ಲೋಯ್ ಟ್ರಯಾನ್ ಬಿಗ್ ಹಿಟ್ಟರ್ ರೆಪ್ಯುಟೇಷನ್ ಇದೆ ಅಂತ ಕಳ್ಸಿದ್ವಿ ಅಂತಾರೆ, ಅವ್ರು ಔಟ್ ಆಗಿ ಹೋಗ್ತಾರೆ. ಸೋಫಿಯಾ ಕಲ್ಸ್ಟನ್ ಕಳಿಸ್ತಾರೆ, ಅವ್ರು ಔಟ್ ಆಗ್ತಾರೆ. ಶ್ವೇತಾ ಶೆರಾವತ್ ಬರ್ತಾರೆ, ಅವ್ರು ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲಿಂದ ಲಾಸ್ಟ್ ಅಲ್ಲಿ ದೀಪ್ತಿ ಶರ್ಮಾನ ಕಳ್ಸೋದು. ಆಮೇಲೆ UP ನೀವು ಅಬ್ಸರ್ವ್ ಮಾಡಿ, ಅವ್ರ ಓಪನಿಂಗ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ. ಫಸ್ಟ್ ಗೇಮು ಕಿರಣ್ ನಾವ್ಗೆರೆ ಓಪನ್ ಮಾಡ್ತಾರೆ, ಅವ್ರು ರನ್ ಹೊಡಿಯಲ್ಲ. ಸೆಕೆಂಡ್ ಗೇಮು ಅರ್ಲಿನ್ ಡ್ಯೂಯಲ್ ನ ಟ್ರೈ ಮಾಡ್ತಾರೆ, ಅವ್ರು ರನ್ ಹೊಡಿಯಲ್ಲ. ಈಗ ತಿರ್ಗಾ ಕಿರಣ್ ನಾವ್ಗೆರೆ ಟ್ರೈ ಮಾಡಿದ್ದಾರೆ, ಅವ್ರು ರನ್ ಹೊಡೆದಿಲ್ಲ. ನನ್ನ ಪ್ರಕಾರ ಫೀಬಿ ಲೆಚ್ಫೀಲ್ಡ್ ಓಪನ್ ಮಾಡಬೇಕು. ಇಲ್ಲ ಅಂದ್ರೆ ದೀಪ್ತಿ ಶರ್ಮಾನ ನೀವು ಆಸ್ ಓಪನರ್ ಯೂಸ್ ಮಾಡ್ಕೊಳ್ಳಿ. ಲ್ಯಾನಿಂಗು ದೀಪ್ತಿ ಅಥವಾ ಲ್ಯಾನಿಂಗು ಫೀಬಿ ಲಿಚ್ಫೀಲ್ಡ್ ಮಾಡಿದ್ರೆ ನಿಮ್ಗೆ ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಕೂಡ ಆಗುತ್ತೆ. ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಒಬ್ರು ಬಿಗ್ ಹಿಟ್ಟರ್ ಕೂಡ ಬರ್ತಾರೆ. ನೀವು ಪ್ರತಿಯೊಂದು ಟೀಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೋಫಿ ಡಿವೈನ್, ಗ್ರೇಸ್ ಹ್ಯಾರಿಸ್, ಈ ಕಡೆ ಲೆಜಲ್ಲಿ ಯಾರ್ಯಾರು ಬಿಗ್ ಹಿಟ್ಟರ್ ಗಳಿದಾರಲ್ಲ ಅವರೆಲ್ಲ ಯಶಸ್ಸನ್ನ ಕಂಡುಕೊಂಡಿದ್ದಾರೆ. ಸೊ ನೀವು ಯಶಸ್ ಕಂಡ್ಕೋಬೇಕು, ಟೂರ್ನಮೆಂಟ್ ಅಲ್ಲಿ ಉಳ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಓಪನಿಂಗ್ ಜೋಡಿ ಆಮೇಲೆ ದೀಪ್ತಿ ಶರ್ಮನ ಬೆಟರ್ ಯುಟಿಲೈಸೇಷನ್ ಮಾಡ್ಕೋಬೇಕು.